हमने 8 दिन से लाइट की तकलीफ है। सुबह का आ रहा तो शाम तक नहीं बहता, शाम में का आ रहा तो रात तक नहीं बहता लाइटा। आज तो 3 दिन है लाइटा जाको बच्चे कच्चे लगा में बाहर बैठे। हमारे तो हालत बहुत खराब है। गटर तो पूरी खुली है, गटर के एक मचरा ऐसे है। 3-3 महीने के बच्चे हैं घर में, कैसा जीना हमें। हाँ कल लाइटा पड़ेगा, कल दिन भर क्या करेंगे। सुबह से क्या करेंगे। लाइट के खंभा वहां को लाइटा चालू करना नहीं, कोना लगाएगा तो शाम में 6 बजे छोड़ता हूँ, 9 बजे छोड़ता हूँ, पता ही अभी तक लाइट नहीं छोड़ी। 4 बजे से काम कर रहे हैं, कम से कम 3 दिन आती है। बारिश आज दिन से चालू है, अभी तक करंट नहीं है। कोना लगाए हमें सब जगह कोना लगाए, वहाँ केबी को जाकर है तो हाथ तो रहे ना, हाथ तो रिच कतो ना क्या नहीं हुआ। बारिश ऐसा चाहता टीसी बराबर नहीं बता रहे हो ना। बारिश से पहले नहीं आ रहा, बारिश से पहले 8 दिन से लाइटा नहीं है हमारे। लोड नहीं ले रही, टीसी लोड नहीं ले रही, वो छोटी है टीसी, छोटी है टीसी और बड़ी टीसी बता नहीं कर रहे हो जरूरत नहीं बड़ी टीसी बता क्या भी तकलीफ नहीं होती। हाँ टीसी बता देगा सर, हमें जाकर अर्जी भी दी वो 2-3 बार, हमें जाकर 3-4 बार जाकर अर्जी दी। अर्जी कॉपी है उनके पास, देख आई हमें नहीं रखे हमें, उनको दी नहीं, मेंबर को भी एक दिए थे हमें। अर्जी दी कर बोल गारंटी क्या है तुम्हारे पास? नहीं हमें मेंबर को भी बोले थे जाकर, लेना नहीं तुम्हें, हमें नहीं लिया वो, और जराक्स भी नहीं मारे, ऐसा दिए हमें। हमारे क्या है 2 टीशर्ट हटाना ना, लाइट चालू करना। एक टीशर्ट की लोड आ रहा है, 2 टीशर्ट हटाना हमने। हमारे इब्राहिम रोजा, इब्राहिम नगर नावदगी मल्ला, हमारा वार्ड नंबर 34। नंबर क्या है इसका? टीसी नंबर 3 नाम बोलो। यास्मीन कलादगी। ಇವತ್ತು ಇಬ್ರಾಹಿಂ ರೋಜಾ ಕಾಲನಿ TC ನಂಬರ್ 3 ಕಳೆದ 8 ದಿವಸ ಹಿಂದೂ ಇದು ಪ್ರಾಬ್ಲಮ್ ಆಗಿ ಅರ್ಧ ಏರಿಯಾ ಕರೆಂಟ್ ಇತ್ತು, ಅರ್ಧ ಕರೆಂಟ್ ಬರಲಿಲ್ಲ. ಇವತ್ತು 48 ತಾಸು ಮೇಲೆ ಆಯ್ತು. ಇವತ್ತು KB ಅವರು ಆಫೀಸರು ಯಾರು ಬರಲಿಲ್ಲ, ಅವ್ರು ವರ್ಕರ್ ಬಂದಾರ. ಅವ್ರು ಏನಂತಾರ ಅರ್ಧ ಏರಿಯಾ ಕೊಡ್ತೇನೆ ಅಂತಾರೆ, ಅರ್ಧ ಏರಿಯಾಕ್ಕೆ ಕೊಡುದಿಲ್ಲ ಅಂತಾರೆ. ಅದ್ರ ಸಲುವಾಗಿ ಏರಿಯಾದ ಜನ ಎಲ್ಲ ಕೂಡಿ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡತ್ತಾನ. ಜಿಲ್ಲಾ ಆಡಳಿತ ಬಂದು ಶೀಘ್ರ ಇದರ ಪರಿಹಾರ ಮಾಡಬೇಕು. ಇಲ್ಲ ಹೋರಾಟ ತಾವು ಮಾಡ್ತಾ ಇದ್ದೀರಿ ಬರೋಬರಿದೆ, ಆದ್ರೆ ತಾವು ಏನೈತೆ ಒಂದು ಅರ್ಜಿಯನ್ನು ಕೊಟ್ಟಿದ್ದು ತಮ್ಮಲ್ಲಿ ಏನೂ ಇಟ್ಕೊಂಡಿಲ್ಲ ಸರ. ಅರ್ಜಿ ಕೊಡುದಂದ್ರೆ ಕೊಡ್ತೇವ್ರಿ, ಅರ್ಜಿ ನಾಳೆ ಕೊಡ್ತೇವೆ, ನಾಡ್ದು ಕೊಡ್ತೇವೆ, ನಾಳೆ ಬೆಳಿಗ್ಗೆನೂ ಕೊಡ್ತೇವೆ. ಈಗೂ ನಮ್ ಕಡೆ ಅರ್ಜಿ ಐತಿ. ಒಂದ್ ಸೆಕೆಂಡ್ ಮಾತಾಡ್ರಿ. ನೀವು ಅಪ್ಡೇಟ್ ಐತಿ 8 ದಿವಸಕ್ಕೆ ಮುಂಚೆ ಪ್ರಾಬ್ಲಮ್ ಆಗಿತ್ತು ಇದು. ಈಗ 8 ದಿವಸ ಆಗಿಲ್ಲ, ಕಳೆದ 8 ದಿವಸದಿಂದ 3 ದಿವಸ ಬಂದ್ ಮಾಡಿದ್ರಿ ನೀವು. ಯಾಕಂದ್ರೆ ಲೋಡ್ ಹೆಚ್ಚಿಗೆ ಲೋಡ್ ಐತಿ ಅಲ್ಲಿ, ಆ ಏರಿಯಾಕ್ ಲೋಡ್ ಎಷ್ಟೈತಿ ಅದು ಚೆಕ್ ಮಾಡ್ಬೇಕು. ಸೆಕ್ಷನ್ ಆಫೀಸರ್ಗೆ ನೀವು ಕೇಳ್ರಿ. ಇಲ್ಲ ನೀವು ಮೆಮೊರಂಡಮ್ ಕೊಟ್ಟು ಅರ್ಜಿ ಕೊಟ್ಟ ಮೇಲೆ ನೀವು ಮಾಡ್ತೀರ ಅಂದ್ರೆ ಮುಂದಿನ ದಿನಗಳಲ್ಲಿ ನಾಳೆ KB ಮುಂದೆ ಬಂದು ಕುಂದಿರ್ತೇವೆ ನಾವು. ನಾಳೆ KB ಮುಂದೆ ಬಂದು ಕುಂದಿರ್ತೇವೆ ನಾವು, ಅರ್ಜಿ ಕೊಡ್ತೇವೆ. ಯಾಕಂದ್ರೆ ಅವ್ರಿಗೆ ಸೆಕ್ಷನ್ ಆಫೀಸರ್ ಇರ್ತಾರೆ. ಪರ್ಮಿಷನ್ ಇಲ್ರಿ, ತಾತ್ಕಾಲಿಕವಾಗಿ ಮಾಡೀವಿ. ಸಾರ್ವಜನಿಕ ತೊಂದರೆ ಆಗ್ತದೆ. ಸಾರ್ವಜನಿಕ ತೊಂದರೆ ಏನ್ರಿ? ಈಗ ನೋಡ್ರಿ ಮಕ್ಕಳ ಸಣ್ಣ ಒಂದ್ಸತಿ ಈಗ ನೋಡ್ರಿ, ನಿನ್ನೆ ರಾತ್ರಿ ಈಗ ಬ್ಯಾಸಿಗೆ ಐತಿ. ಸಾರ್ವಜನಿಕವಾಗಿ ನೀವು ಮೀಡಿಯಾದವರು ನಿಮ್ಗೆ ದಯಮಾಡಿ ಕಳ್ಕಳಿ ವಿನಂತಿ ಮಾಡ್ತೀನಿ, ಈ ಹೆಣ್ಮಕ್ಳ ಸ್ವಲ್ಪ ಕವರ್ ಮಾಡ್ಕೋರಿ, ಆ ಏರಿಯಾ ಸ್ವಲ್ಪ ಕವರ್ ಮಾಡ್ಕೋರಿ. ಅಲ್ಲಿ ಎಂತ ಪರಿಸ್ಥಿತಿ ಬಂದು ನೀವು ಬಾಳೆ ಮಾಡ್ರಿ. ಒಂದ್ ದಿವಸ 1 ತಾಸು ಬಂದು ಕುಂದ್ರಿ ಒಂದ್ ಏರಿಯಾದಾಗ, ಅವಾಗ ನಿಮ್ಗೆ ಅರ್ಥ ಆಗ್ತೈತಿ ನಾವು ಅರ್ಜಿ ಕೊಡ್ಬೇಕು ಬೇಡ. ಯಾಕಂದ್ರೆ ನಿಮ್ಗೆ ತಿಳಿದೈತಿಲ್ಲ. ಅಲ್ರಿ ನೀವು ಅಭ್ಯರ್ಥಿ ಆಗಿರಿ ವಾರ್ಡ್ ನಂಬರ್ 27 ಗೊತ್ತಿರ್ಬೇಕು ಯಾವ ರೋಡ್ ಬಂದ್ ಮಾಡ್ಬೇಕಂತ ರೋಡ್ದಿಲ್ಲ. ಈಗ ಬೆಳಗ್ಗೆಲಿಂದ ನಿನ್ನಿಂದ ಪ್ರಾಬ್ಲಮ್ ಆಗಿತ್ತು ಇದು. ಈಗ ಅವರು ಪ್ರಾಬ್ಲಮ್ ಸಾಲ್ವ್ ಸರಿಯಾಗಿ ಮಾಡಾಕ್ತಾ ಇಲ್ಲ. ಈಗ ಅವ್ರು ಬಂದಾರಲ್ರಿ, ಸೆಕ್ಷನ್ ಆಫೀಸರ್ ಬಂದಾರ, TC ತಂದಿಟ್ಟಾರೆ. ಅರ್ಧ ಏರಿಯಾ ಕೊಡ್ತೇನೆ ಅಂತಾರೆ, ಅರ್ಧ ಏರಿಯಾ ಕೊಡುವುದಿಲ್ಲ ಅಂತಾರ. ಯಾಕೆ ಕೊಡುವುದಿಲ್ಲ ಅರ್ಧ ಏರಿಯಾಕ್ಕೆ? ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ರೋಡ್ ಬಂದ್ ಮಾಡ್ತೇವ, ರೋಡ್ ನಮ್ದೈತಿ. ಅದು TCಗೆ ಲೋಡ್ ಜಾಗ ಐತೆ ಅಂತ ಮಾಡತ್ತಾರ. ಪ್ರಾಬ್ಲಮ್ KB ಐತೆ, ಜನರದಿಲ್ಲ. TCಗೆ ಎಷ್ಟು
ಕಂಟ್ರೋಲ್ ಬೇಕು ಆ ತರ ಇದು ಮಾಡ್ಕೊಂಡು ಮಾಡ್ಕೋಬೇಕಲ್ವಾ? ಇಲ್ಲ ಅವ್ರು ಮಾಡ್ಬೇಕು, ನಮ್ಗೆ ಟೆಕ್ನಿಕಲ್ ಇಶ್ಯೂ ಏನಿರುತ್ತೆ ಕೆ.ಬಿ ಆಫೀಸರ್ಗೆ ಗುರ್ತೈತಿ ಟೆಕ್ನಿಕಲ್ ಇಶ್ಯೂ. ಲಾಸ್ಟ್ ವೀಕ್ನು ಹಂಗಾಗಿತ್ತು, ಲಾಸ್ಟ್ 2-3 ಸಲ ಆಗೈತಿ. ಸಾರ್ವಜನಿಕವಾಗಿ ಪ್ರಾಬ್ಲಮ್ ಆಗೈತೆ ಅಂತ ಹೆಣ್ಮಕ್ಳು ಮಾತಾಡತ್ತಾರ. ಇಲ್ಲಿ ಒಂದ್ ದಿವ್ಸ ಯಾಕಂದ್ರ ಗಿಡ ಮಳಿ ಬಂದು ಮಳಿ ಕಂಬ ಬಿದ್ದು ಅದು ನಮಗೂ ಅರ್ಥ ಆಗ್ತೈತಿ. ನಾವು ಸಹಕಾರ ಮಾಡಿದ್ವಿ, ಆದ್ರೆ 2-3 ದಿವಸ ಸಹಕಾರ ಮಾಡಕ್ ಆಗುದಿಲ್ಲ. ಮಾಡ್ಬೇಕು ಪ್ರಾಬ್ಲಮ್ ಸಾಲ್ವ್. 3 बार टीसी डाला, 3 बार में टीसी चली। ಏನಿಲ್ರಿ, ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮುಂದೆ ಏನೇನು ಹೋಗ್ತೈತಿ. ಇವತ್ತು ಇಲ್ಲಿ ಹೇಳ್ತೇವೆ, ನಾಳೆ ಬಂದು ಕೆವಿ ಮುಂದೆ ಕೇಳ್ತೀವಿ, ಇಲ್ಲಿಕಂದ್ರೆ ಜಿಲ್ಲಾ ಅಧಿಕಾರಿ ಆಫೀಸ್ ಮುಂದೆ ಬಂದು ಕುಂದಿರ್ತೀವಿ. ಎಲ್ಲ ಜನ ಬಂದು ಮಾಡ್ಕೊಳ್ಳಿ. ಸರ ನೀತಿ ಸಂಹಿತೆ ಉಲ್ಲಂಘನೆ ಏನಿಲ್ರಿ. ಈಗ ಅವ್ರಿಗೆ ತಿಳಿಬೇಕು, ಜಿಲ್ಲಾ ಆಡಳಿತ ಗುರ್ತಾಗ್ಬೇಕು, ಎಲ್ಲೆಲ್ಲಿ ಕರೆಂಟ್ ಹೋಗೈತಿ, ಎಲ್ಲೆಲ್ಲಿ ಇಲ್ಲ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಗುರ್ತಾಗ್ಬೇಕಲ್ಲ. 48 ತಾಸು ಮೇಲೆ ಆಗೈತಿಲ್ಲ ಈ ಟೈಮ್. ಎಷ್ಟು ತಾಸು ಆತು? 1 ತಾಸ 2 ತಾಸು ಆತು. ಬೆಳಗ್ಲಿಂದ ನೀವು ಕೊಡತ್ತೀರಿ. ಈಗ ಈ ಪ್ರಾಬ್ಲಮ್ ಏನಿದಲ್ಲ, ನಿನ್ನೆ ಪ್ರಾಬ್ಲಮ್ ಇಲ್ಲ, ಇದು ಹಳೆ ಪ್ರಾಬ್ಲಮ್ ಐತಿ. ಈ ಟಿಸಿದು 3 ನಂಬರ್ ಟಿಸಿದು ಹಳೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಬೇರೆ ಕಡೆ ಎಲ್ಲ ಕಡೆ ಕರೆಂಟ್ ಬಂದು ನಿನ್ನೆ ಹೋದ್ವು, ತಾತ್ಕಾಲಿಕ 1 ತಾಸು ಹೋಗಿದ್ವಿ, 2 ತಾಸು ಹೋಗಿದ್ವು, ಎಲ್ಲ ಕಡೆ ಲೈನ್ ಬಂದಾವು. ಈ 3 ನಂಬರ್ ಟಿಸಿಗೆ ನಾವು ಪಾಪ ಮಾಡಿವಿ, ಇಲ್ಲಿ ಜನರು ಪಾಪ ಮಾಡಿವ. ಯಾಕೆ ನೀವು ಸಹಕಾರ ಮಾಡ್ತಿಲ್ಲ? ನೀವು ಮಾಡಿದ್ರೆ ನಾವು ಈ ಪರಿಸ್ಥಿತಿಗೆ ಬರುದಲ್ಲ. ನಾಳೆ ಮತ್ತೆ ನಾವು ನಿಮ್ಮ ಕೆ.ಬಿ ಅಧಿಕಾರಿಗೂ ಭೇಟಿ ಆಗ್ತೀವಿ, ಜಿಲ್ಲಾ ಅಧಿಕಾರಿಗೂ ಒಂದು ಮನವಿ ಕೊಡ್ತೀವಿ. ಇಶಾ ಸಮಾಜ್ ಮುಗ್ಬಿಲ್.